ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಹಾರ್ದಿಯ ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕರು ಹಾಗೂ ಲೇಖಕರಾದಂತಹ ಡಾಕ್ಟರ್ ಆರ್ ಇಂದ್ರನೀನಂದಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಇವರ ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಜೀವನದ ಬಗ್ಗೆ ನಮ್ಮೊಂದಿಗೆ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಇವರ ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಜೀವನ ನಮ್ಮೆಲ್ಲರಿಗೂ ಸಹ ಸ್ಫೂರ್ತಿ ಹಾಗೆ ಆಗುತ್ತೆ. ಯಾಕೆ ಅಂತೇಳಿದ್ರೆ ಇವರು ಮದುವೆ ಆಗಿ 20 ವರ್ಷಗಳ ನಂತರ ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದಂಥದ್ದು. ನಂತರ ಇವರು ಲೇಖಕರು ಸಹ ಆದಂಥದ್ದು. ಇಂಥ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಇವರ ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಜೀವನದ ಅನುಭವವನ್ನು ಅವ್ರ ಬಾಯಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ. ಖುದ್ದಾಗಿ ಡಾಕ್ಟರ್ ಆರ್ ಇಂದ್ರನೀನಂದಕುಮಾರ್ ಮೇಡಮ್ ಅವರೇ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ ಸುನಿಲ್ ಅವರೇ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಜೀವನದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಹಾಗೆ ನಾನು ಮೊದಲೇ ಹೇಳಿದಾಗೇ ತಮ್ಮ ಒಂದು ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಜೀವನದ ಬಗ್ಗೆ ಮಾತಾಡೋದಾದರೆ ನೀವು ಎಲ್ಲರಿಗೂ ಸ್ಫೂರ್ತಿ ಆಗ್ತೀರ. ಯಾಕೆಂದರೆ ಮದುವೆಯಾಗಿ 20 ವರ್ಷಗಳ ನಂತರ ತಾವು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದಂಥದ್ದು. ಏನು ಹೇಳ್ತೀರಾ ಈ ಅನುಭವದ ಬಗ್ಗೆ? ಸಾಮಾನ್ಯವಾಗಿ ಹೆಣ್ಮಕ್ಳು ಏನಪ್ಪಾ ಅಂತಂದ್ರೆ, ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂನು, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಮದ್ವೆ ಆದ್ರೆ ಸಾಕು, ಇಷ್ಟೇ ನಮ್ ಸಂಸಾರ, ಗಂಡ ಮನೆ ಮಕ್ಕಳು ಅಂತ ಹೇಳಿ ಸುಮ್ನಾಗ್ಬಿಡ್ತಾರೆ. ಬೇರೆ ಏನು ಆಲೋಚನೆಯನ್ನ ಮಾಡ್ಕೊಳ್ಳೋದಕ್ ಹೋಗೋದಿಲ್ಲ. ಆದ್ರೆ ಅವ್ರು ಸ್ವಲ್ಪ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇದ್ದ ಹಾಗೆ ನಮ್ಮ ಪ್ರವೃತ್ತಿಯನ್ನ ನಾವು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆ ರೀತಿಯಾಗಿ ನಾನು ಕೂಡ ಸಂಸ್ಕೃತದಲ್ಲಿ ಬಹಳ ವಿಶೇಷವಾದ ಆಸಕ್ತಿ ಇದ್ದಿದ್ರಿಂದ ಸಂಸ್ಕೃತದಲ್ಲಿ ಪರೀಕ್ಷೆಗಳನ್ನ ಕಟ್ತಾ ಬಂದೆ. ಸುಮ್ನೆ ಓದಲ್ಲ ನಾವು. ಯಾವಾಗ್ಲೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಹತ್ರ ಮಾತಾಡೋಣ, ಸ್ವಲ್ಪ ಹೊತ್ತು ಟಿವಿ ನೋಡೋಣ, ಅಲ್ಲಿ ತಿರ್ಗೋಣ, ಇಲ್ಲಿ ಮಾಡೋಣ ಅಂತ ಹೇಳಿ ಕಾಲ ಕಳೀದ್ ಬಿಡ್ತೀವಿ. ಆದ್ರೆ ಒಂದ್ ಪರೀಕ್ಷೆ ಅಂತ ಕಟ್ಟಿದ್ರೆ, ಪರೀಕ್ಷೆ ಅಂತ ಹೇಳಿ ನಾವು ಓದ್ತೀವಿ. ಒಂದು ಡಿಗ್ರಿ ಬಂದ ತಕ್ಷಣ ಮತ್ತೊಂದು ಡಿಗ್ರಿಯನ್ನ ಕಟ್ಟೋದಕ್ ಹೋಗ್ತೀವಿ. ಆ ರೀತಿಯಾಗಿ ನಾನು ಕೂಡ 4 ಪರೀಕ್ಷೆಗಳನ್ನ ಕಟ್ಟಿದೆ ಸಂಸ್ಕೃತದಲ್ಲಿ. ಅದ್ 4 ಆದ್ಮೇಲೆ ಅದ್ BA ಈಕ್ವಲ್ ಅಂತ ಹೇಳಿದಾಗ MA ಪರೀಕ್ಷೆ ಕಟ್ಟಿದೆ. MA ನಲ್ಲಿ ಪಾಸ್ ಆಗ್ತಾ ಇದ್ದ ಹಾಗೇನೆ SSMRV ಕಾಲೇಜಿಂದ ನನ್ಗೆ ಆಫರ್ ಬಂತು. ಬನ್ನಿ ಮೇಡಮ್, ನಮ್ ಕಾಲೇಜಲ್ಲಿ ವೇಕೆನ್ಸಿ ಇದೆ, ಮಾಡಿ ಅಂತ ಹೇಳಿ. ತುಂಬಾ ಭಯ ಪಟ್ಟೆ, ಹೆದರ್ಕೊಂಡೆ. ಆದ್ರೆ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಯ್ತು. 14 ವರ್ಷಗಳ ಕಾಲ ನಾನು SSMRV ಕಾಲೇಜಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ. ಹಾಗೆ ಅದ್ರ ಜೊತೆನಲ್ಲೇನೆ ಸೈಕಲ್ ಕಲ್ತೆ, ಆಮೇಲೆ ಸ್ಕೂಟರ್ ಕಲ್ತೆ, ಆಮೇಲೆ ಕಾರನ್ನು ಕಲ್ತೆ. ಇವೆಲ್ಲ ಕಲ್ತಿದ್ರಿಂದ ಕಾಲೇಜಿಗೆ ಸಮಯಕ್ಕೆ ಸರಿಯಾಗಿ ಹೋಗೋದಕ್ಕೆ ಸಾಧ್ಯ ಆಯ್ತು, ಬರೋದಕ್ಕೂ ಉತ್ತಮ ಆಯ್ತು. ನಮ್ ಕೆಲ್ಸಗಳನ್ನ ನಾವೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದ್ರೆ ಯಾವಾಗ್ಲೂ ಒಂದು ಆಟೋ ಹುಡ್ಕೋಣ ಅಂತಂದ್ರೆ ಆಟೋ ಸ್ಟ್ರೈಕ್ ಇದ್ರೆ ಆಟೋ ಸಿಗಲ್ಲ, ಅಥವಾ ಮನೆಯಲ್ಲಿ ಯಾರನ್ನಾದ್ರೂ ಕೇಳೋಣ ಅಂದ್ರೆ ಅವ್ರ ಕೆಲ್ಸಗಳೇ ಅವ್ರಿಗಿರುತ್ತೆ. ನಮ್ ಕೆಲ್ಸಗಳನ್ನ ಅವ್ರು ಮಾಡ್ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ನಮ್ ಕೆಲ್ಸಗಳನ್ನ ನಾವೇ ಮಾಡ್ಕೋಬೇಕು ಅಂತಂದ್ರೆ ಈ ತರ ಯಾವ್ದಾದ್ರು ವೆಹಿಕಲ್ ಅನ್ನ ಕಲ್ತ್ರು ಕೂಡ ನಮ್ಗೆ ಬಹಳ ಉಪಯೋಗ ಆಗತ್ತೆ. ಆ ರೀತಿಯಾಗಿ ನಾನು ನನ್ನ ಒಂದು ವೃತ್ತಿ ಸಂಸ್ಕೃತ ಲೆಕ್ಚರರ್ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತೀನಿ. ಮೇಡಮ್, ತಾವೊಂದು ಮಾತನ್ನ ಹೇಳಿದ್ರಿ, ತಾವು ಮದುವೆಯಾದ ನಂತರ ಅಂದರೆ ಮದುವೆಯಾಗಿ 20 ವರ್ಷಗಳ ನಂತರ ತಾವು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದಂಥದ್ದು. ಮತ್ತು ಆಸಕ್ತಿ ಆ ಸಂದರ್ಭದಲ್ಲಿ ತಮಗೆ ತಾವು ಉಪನ್ಯಾಸಕರಾದಂಥ ಅವಕಾಶ ಸಿಗದಂದಾಗ ಸೇವೆ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದ್ರಿ. ಜೊತೆಗೆ ಒಂದು ಮಾತನ್ನು ಹೇಳಿದ್ರೆ, ತಾವು ಸೈಕಲ್ ಓಡಿಸೋದನ್ನಾಗಿರ್ಬೋದು, ಕಾರ್ ಓಡಿಸೋದನ್ನ ಎಲ್ಲದಕ್ಕೆ ಆವಾಗಲೇ ನೀವು ಕಲ್ತಿದ್ದಂಥದ್ದನ್ನು ಹೇಳಿದ್ರಿ. ಆಸಕ್ತಿ ಹೇಗೆ ಬಂತು ಮೇಡಮ್? ಯಾರು ಸ್ಫೂರ್ತಿ ಆದರು ತಮಗೆ? ಯಾಕೆ ಈ ಥರ ಉಪನ್ಯಾಸಕರಾಗಬೇಕಂತೇಳಿ ಆ ಸಂದರ್ಭದಲ್ಲಿ ತಮ್ಗೆ ಯಾಕೆ ಅನಿಸ್ತು, ಏನು ಮೇಡಮ್ ಅಂತ? ಅಂದ್ರೆ ಸ್ಫೂರ್ತಿ ಅಂತ ಏನು ಇಲ್ಲ, ಅದೇನೋ ಒಂದ್ ಆಸೆ ನನ್ಗೆ
ಸಂಸ್ಕೃತ ಓದ್ಬೇಕು ಅಂತ ತುಂಬಾ ಚಿಕ್ಕವಳಿದ್ದಾಗಿಂದ ಆಸೆ ಇತ್ತು. ಆದ್ರೆ ನಮ್ ತಂದೆ PWD ಇಂಜಿನಿಯರ್ ಆಗಿದ್ದಿದ್ರಿಂದ ಹಳ್ಳಿಗಳಿಗೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಂತ ಕಡೆ ಸಂಸ್ಕೃತ ಇರೋದಿಲ್ಲಮ್ಮ, ನೀನ್ ಕನ್ನಡ ತಗೋ ಅಂತ ಹೇಳಿ ಅಮ್ಮ ಕನ್ನಡ ಓದಿಸ್ಬಿಟ್ರು. ಅದು ಮನ್ಸಲ್ಲಿ ಇತ್ತು ಅಂತ ಕಾಣಿಸುತ್ತೆ. ವಿವಾಹ ಆದ್ಮೇಲೆ ಅದಕ್ಕೆ ಸಮಯ ಬಂತು ಅಂತ ಕಾಣಿಸುತ್ತೆ, ಸಂಸ್ಕೃತ ಓದ್ಕೊಂಡೆ. ವೆಹಿಕಲ್ ಓಡ್ಸೋದನ್ನು ಅದೇ ತರ. ಸಾಮಾನ್ಯವಾಗಿ ಹೆಣ್ಮಕ್ಳು ರೇಷ್ಮೆ ಸೀರೆ ಉಟ್ಕೋಬೇಕು, ಒಡವೆಗಳು ಹಾಕೋಬೇಕು, ಅಲ್ಲಿ ಸುತ್ಬೇಕು ಇಲ್ಲಿ ಸುತ್ಬೇಕು ಅಂತಾರೆ. ನನ್ಗೆ ಆಸೆ ಇದ್ದಿದ್ದು ಬೆಂಗಳೂರಲ್ಲಿ ಸ್ಕೂಟರ್ ಓಡಿಸ್ಬೇಕು ಅಂತ. ಓಕೆ, ತಾವೇ ಕಲ್ತ್ಕೊಂಡ್ರ ಅಥವಾ ಯಾರಾದ್ರೂ ಹೇಳ್ಕೊಟ್ರ ನಿಮ್ಗೆ ಅಂತ ಹೇಳಿ ಮೇಡಮ್? ಮಗ ಅಷ್ಟೊತ್ತಿಗೆ SLC ಓದ್ತಾ ಇದ್ದ, ಅವನ್ ಕಲ್ಸ್ಕೊಟ್ಟ ನನ್ಗೆ. ಮಗನೇ ಕಲ್ಸ್ಕೊಟ್ಟಿದ್ದ. ಖಂಡಿತ ಮೇಡಮ್. ಎಷ್ಟೋ ಜನ ಮದುವೆ ಆದ ನಂತರ ಮನೆ, ಕುಟುಂಬ, ಜವಾಬ್ದಾರಿ ಇಷ್ಟೇ ನನ್ನ ಜೀವನ ಅಂತೇಳಿ ಅನ್ಕೊಳ್ತಾರೆ. ಮತ್ತು ಏನಾದರೂ ಕನಸುಗಳಿದ್ರೆ ನೆನ್ಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಡೋದಿಲ್ಲ. ಕೆಲವೊಂದು ಆಸಕ್ತಿಗಳಿದ್ರೂ ಆಸೆಗಳನ್ನೆಲ್ಲ ಬಿಟ್ಟಿರ್ತಾರೆ. ಅಯ್ಯೋ ಬಿಡಪ್ಪ, ಇನ್ಯಾವ ಆಸೆ ಇಟ್ಕೊಳ್ಳೋದಕ್ಕೆ ಸಾಧ್ಯ, ಮಕ್ಕಳೆಲ್ಲ ದೊಡ್ಡವರಾದ್ರು ಅಂತೇಳಿ. ಈ ಥರದ ಮನಸ್ಥಿತಿ ಉಳ್ಳವರೇ ತುಂಬ ಜನ. ಅವರ ಆಸೆಗಳನ್ನು ಮರ್ತು ಬಿಡ್ತಾರೆ, ಅಂದರೆ ಅಷ್ಟಕ್ಕೆ ಬಿಟ್ಬಿಡ್ತಾರೆ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಒಂದೆರಡು ಮಾತಲ್ಲಿ ಹೇಳೋದಾದ್ರೆ ಮೇಡಮ್? ಅಂದ್ರೆ ನಿಜವಾಗ್ಲೂ ಯಾವುದೇ ಒಂದು ಪ್ರವೃತ್ತಿ, ಅಂದ್ರೆ ಇವಾಗ ಎಂಬ್ರಾಯ್ಡ್ರಿ ಆಗಿರ್ಬೋದು, ಹೊಲಿಗೆ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಓದೋದಾಗಿರ್ಬೋದು, ಸಾಹಿತ್ಯ ಆಸಕ್ತಿ ಇರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ನಮ್ಗೆ ಆಸಕ್ತಿ ಇದ್ರೆ ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾಗ್ತಾ ಇದ್ದ ಹಾಗೆ ಅವ್ರನ್ನ ನಮ್ಮಿಂದ ದೂರ ಆಗ್ತಾರೆ. ಅಂದ್ರೆ ನಮ್ಮ ಅವಲಂಬನೆ ಅವರಿಗೆ ಬೇಕಾಗಿರೋದಿಲ್ಲ, ನಿಜ, ಸ್ವತಂತ್ರರಾಗ್ಬಿಡ್ತಾರೆ. ಅಂತ ಸಮಯದಲ್ಲಿ ನಮ್ಮ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ನಮಗೆ ವೃದ್ಧಾಪ್ಯದಲ್ಲಿ ಬರ್ತಾ ಬರ್ತಾ ಮಕ್ಕಳು ಫಾರಿನ್ಗೆ ಹೋಗ್ಬೋದು, ಅಥವಾ ನಮ್ಮ ಆರೋಗ್ಯ ಕೆಡಬಹುದು, ಅಥವಾ ಮತ್ತೊಂದಾಗಿರ್ಬೋದು, ಮಕ್ಳಿಗೆ ಇಲ್ಲದೆ ಇರಬಹುದು, ಅಥವಾ ಇದ್ರೂ ನಮ್ಮನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೋದು. ಈ ತರ ಏನೋ ಅನೇಕ ಕಾರಣಗಳಿರುತ್ತೆ. ಅಂತ ಸಮಯದಲ್ಲಿ ನಮ್ಗೆ ನಮ್ಮ ಪ್ರವೃತ್ತಿ ನಮಗೆ ಬಹಳಷ್ಟು ಹೆಸರು, ಕೀರ್ತಿ, ಹಣ, ಯಾವುದೇ ಸಂತೋಷ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ, ಮನಸ್ಸಿಗೆ ಆನಂದವನ್ನ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಹಾಗೆಯೇ ತಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಟ್ರೆ ತುಂಬಾನೇ ಖುಷಿ ಆಯ್ತು. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಕೇಳಿದ್ದಕ್ಕೆ ಎಷ್ಟೋ ಜನಗಳಿಗೆ ಇದು ಸ್ಫೂರ್ತಿಯಾಗಿರುತ್ತೆ. ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿ ಕನ್ಸ್ಕೊಂಡಿದ್ದು ಯಾವ ವಯಸ್ಸಲ್ಲಿ ಬೇಕಾದ್ರೂ ಛಲ ಇದ್ರೆ, ಗುರಿ ಇದ್ರೆ ಸಾಧಿಸಬಹುದು ಅನ್ನೋದನ್ನ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಕೇಳಿದಾಗ ನಮಗೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತು. ಜೊತೆಗೆ ಪ್ರವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ, ನಿವೃತ್ತಿ ಹೊಂದಿದ ನಂತರ ಯಾವ ರೀತಿಯಲ್ಲಿ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಾ, ಯಾವ ರೀತಿ ಚಟುವಟಿಕೆಗಳಲ್ಲಿ ತಾವು ಭಾಗಿಯಾಗಿದ್ದೀರಾ ಮೇಡಮ್, ಏನು ಅಂತ? ಅದೇ ಆಗ್ಲೇ ಹೇಳಿದಾಗೆ ಹೊಲಿಗೆ, ರಂಗೋಲಿ ಆಗಿರ್ಬೋದು, ಡ್ರಾಯಿಂಗ್, ಈ ತರ ಸಾಹಿತ್ಯ ಆಸಕ್ತಿ ಇರ್ಬೋದು. ಆ ರೀತಿ ಯಾವ್ದ್ರಲ್ಲಾದ್ರೂ ಒಂದು ಆಸಕ್ತಿ ಇದ್ರೆ ಬೆಳೆಸ್ಕೋಬಹುದು. ಆ ರೀತಿಯಲ್ಲಿ ನನ್ಗೆ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಅಂತಂದ್ರೆ, ನಾನು MA ವಯಸ್ಸಾದ್ಮೇಲೆ ಓದಿದ್ರಿಂದ ವೇದಾಂತ ತಗೊಂಡಿದ್ದೆ. ವೇದಾಂತ ಬಹಳ ಬಹಳ ಚೆನ್ನಾಗಿದೆ, ನಮ್ಮ ಜೀವನಕ್ಕೆ ಹತ್ತಿರವಾಗಿದೆ, ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ವಿಷಯಗಳನ್ನ ಈ ವೇದಾಂತ ತಿಳಿಸ್ಕೊಡತ್ತೆ ಅಂತ ಹೇಳ್ತಾ, ಅದನ್ನ ಓದ್ತಾ ಇದನ್ನ ಸಾಮಾನ್ಯ ಜನರಿಗೂ ಕೂಡ ಇದನ್ನ ತಿಳಿಸ್ಬೇಕು ಅಂತ ಹೇಳ್ತಾ ಅನೇಕ ವಿಷಯಗಳನ್ನ ಲೇಖನಗಳ ಮೂಲಕ ಬರಿತಾ ಬಂದೆ. ಆ ರೀತಿ ಕೆಲವು ಲೇಖನಗಳು, ಕವನಗಳು, ಕಥೆಗಳು ಎಲ್ಲ ಬರಿತಾ ಬಂದೆ. ಈ ರೀತಿಯಾಗಿ ನನ್ನ ನಿವೃತ್ತಿ ಜೀವನನು ಕೂಡ ತುಂಬಾ ಆಸಕ್ತಿಯಿಂದ, ಸಮಯ ವ್ಯರ್ಥ ಆಗದೆ ಇರುವ ರೀತಿನಲ್ಲಿ ಕಳೀತಾ ಇದ್ದೀನಿ ಅಂತ ಹೇಳಿ ಎಲ್ಲ ಆಸೆಗಳು ಪೂರೈಸ್ಕೊಂಡಿದೀನಿ. ತುಂಬಾ ಸಂತೋಷವಾಗಿದ್ದೀನಿ, ತೃಪ್ತಿಯಿಂದ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಹಾಗೆ ತಾವು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಕತೆ, ಕವನ, ಕಾದಂಬರಿಗಳು ಈ ಥರದ್ದೆಲ್ಲ ಬರಿತಿರ್ತೀನಿ ಅಂತ ಹೇಳಿದ್ರಿ. ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಕಥೆನ ಹೇಳೋದಾದ್ರೆ ಯಾವ ಕಥೆನ ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ವಾದ ವಿರೋಧ ಅಂತ ಹೇಳಿ. ಓಕೆ. ಒಂದು ಗುರುಕುಲದಲ್ಲಿ ಇಬ್ರು ಶಿಷ್ಯರು ಇರ್ತಾರೆ. ಇಬ್ರು ಬಹಳ ಬುದ್ಧಿವಂತರು. ಒಬ್ರು ಹೇಳಿದ್ದಕ್ಕೆ ಇನ್ನೊಬ್ರು ಯಾವಾಗ್ಲೂನು ವಿರೋಧವಾಗಿ ಮಾತಾಡ್ತಾ ಇರ್ತಾರೆ. ಅದು ತೂಕವಾಗೂ ಇರುತ್ತೆ, ಅದು ನಿಜನೂ ಆಗಿರುತ್ತೆ. ಆ ರೀತಿಯಾಗಿ ಅವರಿಬ್ರು ವಾದ ಮಾಡ್ತಾ ಇರ್ತಾರೆ. ಆ ರೀತಿ ವಾದ ಮಾಡುವಾಗ ಒಬ್ನು ಹೇಳ್ತಾನೆ, ಯಾವುದೇ ಒಂದು ವಿಷಯ ಒಂದು ಸಲ ಸ್ಥಾನ ಭ್ರಷ್ಟ ಆದ್ರೆ, ಅಂದ್ರೆ ಸ್ಥಾನದಲ್ಲಿರೋದು ಇಲ್ಲದೆ ಹೋದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಉದಾಹರಣೆಗೆ ಹಲ್ಲುಗಳು, ಬಾಯಲ್ಲಿರೋಷ್ಟು ದಿನಸ್ನು ಅದಕ್ಕೆ ಹೆಚ್ಚಿನ ಉಪಯೋಗ ಇದೆ. ಅದು ಇದ್ದಾಗ ಅವತ್ತನ್ನ ನೋಡೋದಕ್ಕೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರ್ತಾನೆ, ಮಾತನಾಡೋದಕ್ಕೂ ತುಂಬಾ ಚೆನ್ನಾಗತ್ತೆ. ಆದ್ರಿಂದ ಹಲ್ಲುಗಳನ್ನ ಚೆನ್ನಾಗಿ ಉಜ್ಕೊಂಡು ಬೆಳ್ಳಗ್ ಕಾಣುವಂತೆ ಆತ ಎಚ್ಚರ ವಹಿಸ್ತಾನೆ. ಅದೇ ರೀತಿ ಕೂದ್ಲು ಸಹ ತಲೆಯಲ್ಲಿರೋಷ್ಟು ಕಾಲನು ಎಣ್ಣೆ ಹಚ್ಚಿ ಚೆನ್ನಾಗಿ ಬಾಚ್ಕೊಳ್ತಾ ವಾರಕ್ಕೊಂದ್ಸಲಿನೋ 2 ಸಲನೋ ತಲೆಗೆ ಸ್ನಾನ ಮಾಡ್ತಾನೆ. ಅಕಸ್ಮಾತ್ ಏನಾದ್ರೂ ಒಂದ್ ಬಿಳಿ ಕೂದಲು ಕಂಡ್ರೆ ಅದಕ್ಕೆ ಬಣ್ಣ ಹಚ್ಕೊಂಡು ಜಾಗ್ರತೆ ವಹಿಸ್ತಾನೆ. ಹೀಗೆ ಅನೇಕ ರೀತಿಯಲ್ಲಿ ಅದಕ್ಕೆ ಸೇವೆಯನ್ನ ಮಾಡ್ಕೊಳ್ತಾ ಇರ್ತಾನೆ. ಅದೇ ರೀತಿ ಕೈಯಲ್ಲಿರುವಂತಹ ಉಗುರುಗಳನ್ನ ಅಂದವಾಗಿ ಕತ್ತರಿಸ್ಕೊಳ್ತಾ ರಂಗಿನ ಬಣ್ಣಗಳನ್ನ ಹಚ್ಚಿ ಅಲಂಕರಿಸ್ಕೊಳ್ತಾರೆ. ಅದೇ ಉಗುರು ಸ್ವಲ್ಪ ಹೆಚ್ಚಾಗಿ ಬೆಳೆದ್ರೆ ಸಾಕು, ಕತ್ತರಿಸಿ ದೋಷ ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕ್ತಾರೆ.
ಅದಕ್ಕೋಸ್ಕರ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡ್ತಾ ಬ್ಯೂಟಿ ಪಾರ್ಲರ್ಗಳಿಗೆಲ್ಲ ಹೋಗ್ತಿರ್ತಾರೆ. ಸಂಸ್ಕೃತದಲ್ಲಿ ದ್ವಿಜರು ಅಂತಂದ್ರೆ ಬ್ರಾಹ್ಮಣ ಅಂತ ಹೇಳಿ, ಹಾಗೆ ಪಕ್ಷಿ ಅನ್ನೋ ಅರ್ಥನೂ ಬರುತ್ತೆ. ಪಕ್ಷಿ ಅಂತ ಹೇಳಿ ಅರ್ಥವನ್ನು ತೆಗೆದುಕೊಂಡಾಗ ಪಕ್ಷಿ ಒಂದ್ಸಲ ಗೂಡನ್ನ ಬಿಟ್ರೆ ಮತ್ತೆ ಸೇರುತ್ತೋ ಇಲ್ವೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ನಾನಾ ಕಾರಣಗಳಿಂದ ಸ್ಥಾನವನ್ನ ಬಿಟ್ಟಾಗ ಅದ್ ಮತ್ತೆ ಸೇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ಹಾಗಾದ್ರೆ ಆನೆಯ ಬಾಯಲ್ಲಿರುವಂತಹ ದಂತಗಳು ಅದು ಇರೋ ತನಕ ಬಾಯಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸತ್ತ ನಂತರ ಅದರ ದಂತಗಳಿಗೆ ಮಾತ್ರ ಹೆಚ್ಚಿನ ಬೇಡಿಕೆನೂ ಇದೆ, ಅದೇ ರೀತಿ ಮೌಲ್ಯನೂ ಇದೆ. ಕೂದಲಿನ ವಿಷಯದಲ್ಲೂ ಅಷ್ಟೇ, ಕುರಿಯ ಮೈ ಮೇಲಿರುವಂತಹ ಉಣ್ಣೆ ಅದರ ಮೈಯಿಂದ ಹೊರಗೆ ತೆಗೆದ ನಂತರ ಅದನ್ನು ಉಪಯೋಗಿಸಿ ಬೆಚ್ಚನೆಯ ವಸ್ತ್ರಗಳನ್ನ ತಯಾರಿಸ್ತಾರೆ, ಅದಕ್ಕೂ ಹೆಚ್ಚಿನ ಬೇಡಿಕೆ ಇದೆ. ಅದೇ ರೀತಿ ಆನೆಯ ಕೂದಲನ್ನು ಉಪಯೋಗಿಸಿ ಉಂಗುರಗಳನ್ನ ಪದಕಗಳನ್ನ ಮಾಡಿ ಧರಿಸ್ಕೊಳ್ತಾರೆ. ಹುಲಿಯ ಕಾಲಿನ ಉಗುರುಗಳಿಂದ ರಾಜಮನೆತನದವರು ಸುಂದರವಾದ ಪದಕಗಳನ್ನ ತಯಾರಿಸಿ ಧರಿಸ್ತಾರೆ, ಇದಕ್ಕೂ ಕೂಡ ಹೆಚ್ಚಿನ ಬೇಡಿಕೆ ಇದೆ. ದ್ವಿಜರು ಅಂತಂದ್ರೆ ಬ್ರಾಹ್ಮಣ ಅಂತ ಅರ್ಥನೂ ಬರುತ್ತೆ, ಪಕ್ಷಿ ಅನ್ನೋ ಅರ್ಥನೂ ಬರುತ್ತೆ. ಇದರಲ್ಲಿ ಬ್ರಾಹ್ಮಣ ಅಂತ ತೆಗೆದುಕೊಂಡ್ರೆ ಪಂಡಿತ ಹೆಚ್ಚು ಕಾಲ ಒಂದೇ ಕಡೆ ಇರಬಾರ್ದು, ಇದ್ರೆ ಅವನ ಗೌರವಕ್ಕೆ ಕಡಿಮೆ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಲ್ಲ ಅವನನ್ನ ಕರೀತಾ ಬರ್ತಾರೆ, ಅವನ ಗೌರವಕ್ಕೆ ಧಕ್ಕೆ ಬರುತ್ತೆ. ಆದ್ರಿಂದ ಅವನು ಆ ಸ್ಥಳವನ್ನ ಬಿಟ್ಟು ಎಲ್ಲಿ ಮನ್ನಣೆ ಸಿಗುತ್ತೆ ಅಲ್ಲಿಗೆ ಪ್ರಯಾಣವನ್ನು ಬೆಳೆಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಗುರುಗಳು ಇವರಿಬ್ಬರ ಮಾತುಗಳನ್ನ ಪರಿಶೀಲಿಸಿ ಒಂದೇ ವಿಷಯವನ್ನ ಎರಡು ರೀತಿಯಲ್ಲಿ ಸಮರ್ಥಿಸಿ ಮಾತನಾಡಿದ್ದನ್ನ ನೋಡಿ ಅತ್ಯಂತ ಹೆಚ್ಚಿನ ಆನಂದವನ್ನ ತರುತ್ತೆ. ಮನದಲ್ಲಿ ಅವರಿಬ್ಬರಿಗೂ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳಿ ಇದೊಂದು ಕತೆ. ಒಂದೇ ವಿಷಯವನ್ನ ಎರಡು ರೀತಿಯಲ್ಲಿ ಮಾತಾಡ್ತಾನೆ. ಒಬ್ನು ಸ್ಥಾನ ಭ್ರಷ್ಟ ಆದ್ರೆ ಅದಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ತಾನೆ, ಮತ್ತೊಬ್ಬ ಶಿಷ್ಯ ಅದೇ ಸ್ಥಾನದಲ್ಲಿ ಇಲ್ದೆ ಹೋದ್ರು ಆನೆಯದಂತ ಹೇಗೆ ಉಪಯೋಗಕ್ಕೆ ಬರುತ್ತೋ, ಮೌಲ್ಯ ಅಧಿಕವಾಗಿ ಗಳಿಸುತ್ತೋ ಆ ರೀತಿಯಾಗಿ ಅಂತ ಹೇಳ್ತಾನೆ. ಖಂಡಿತ ಮೇಡಮ್, ಒಂದು ಅದ್ಭುತವಾದ ಒಂದು ಒಳ್ಳೆ ಕಥೆಯನ್ನೇ ಹೇಳಿದ್ರಿ. ಜೊತೆಗೆ ತಾವು ಕವನಗಳನ್ನ ಸಹ ಬರಿತೀರಿ ಅಂತೇಳಿ ಕೇಳ್ಪಟ್ಟೆ. ಹಾಗೆ ಕವನದ ಬಗ್ಗೆ ಯಾವುದಾದ್ರೂ ಒಂದು ಸಣ್ಣ ಕವನವನ್ನು ಈ ಸಂದರ್ಭದಲ್ಲಿ ತಿಳಿಸ್ಕೊಡೋದಾದ್ರೆ ಯಾವ ಕವನವನ್ನು ತಿಳಿಸ್ಕೊಡಕ್ಕೆ ಬಯಸ್ತೀರಾ ಮೇಡಮ್? ಒಂದ್ಸರ್ತಿ ಯಾರೋ ಉಂಡೆ ಬೆಲ್ಲ ಅನ್ನೋದ್ರ ಮೇಲೆ ಬರೀತೀರಾ ಅಂತ ಕೇಳಿದ್ರು. ಓಕೆ. ಉಂಡೆ ಬೆಲ್ಲ ಅದಕ್ಕೆ ಬೆಲ್ಲ ಬೆಲ್ಲ ಉಂಡೆ ಬೆಲ್ಲ ದಶಾವತಾರವ ತಾಳುವ ಬೆಲ್ಲ, ಅಚ್ಚು ಬೆಲ್ಲ, ಉಂಡೆ ಬೆಲ್ಲ, ಪುಡಿ ಬೆಲ್ಲ, ಬಕೆಟ್ ಬೆಲ್ಲ, ಕರಗಿದ ಬೆಲ್ಲ, ಎಳೆ ಪಾಕ, ನಾರು ಪಾಕ, ಗೆಜ್ಜೆ ಪಾಕ, ಉಂಡೆ ಪಾಕ, ಕಾಸು ಪಾಕ. ಪಾನಕಕ್ಕೆ ಕರಗಿದ ಬೆಲ್ಲ, ಸಿಹಿ ತಿಂಡಿಗೆ ಬೇಕು ಎಳೆಯ ಪಾಕ, ತಂಬಿಟ್ಟಿಗೆ ಬೇಕು ಗೆಜ್ಜೆಯ ಪಾಕ, ಹೋಳಿಗೆ ತಯಾರಿಸಲು ಪುಡಿ ಬೆಲ್ಲ, ಕಜ್ಜಾಯಕ್ಕೆ ಹಾಕಲು ಉಂಡೆ ಪಾಕ, ವಿಧ ವಿಧ ತಿಂಡಿಗೆ ಬೇಕು ಕಾಸು ಪಾಕ, ಒಟ್ಟಾರೆ ವಿಧ ವಿಧ ತಿನಿಸುಗಳಲ್ಲಿ ವಿಧ ವಿಧ ಅವತಾರವ ತಾಳುವ ಬೆಲ್ಲ, ಉಂಡೆ ಬೆಲ್ಲ ಬೆಲ್ಲ. ಇದೇ ಇನ್ನೊಂದ್ ಬರ್ದಿದ್ದೀನಿ ಉಂಡೆ ಬೆಲ್ಲದ್ರ ಮೇಲೆನೆ. ಒಂದ್ ಬರ್ದೆ ಸಮಾಧಾನ ಆಗ್ಲಿಲ್ಲ, ಇನ್ನೊಂದ್ ಬರ್ದೆ. ನಾನೇಕೆ ಬೆಲ್ಲವಾದೆನೋ ರಂಗ, ನಾನೇಕೆ ಬೆಲ್ಲವಾದೆನೋ, ನಾನೇಕೆ ಬೆಲ್ಲವಾದೆನೋ ರಂಗ, ನಾನೇಕೆ ಬೆಲ್ಲವಾದೆನೋ, ಕುಟ್ಟುವರು, ಚೆಚ್ಚುವರು, ಕಾಯಿಸುವರು ಒಲೆಯ ಮೇಲಿಟ್ಟು, ಸುಡುವರು ಹೋಳಿಗೆಯ ತಯಾರಿಸಲು, ಹುರಿಯುವರು ಕಾಯಿಯನ್ನು ಸೇರಿಸಿ, ಕರುಗಡುಬಿಗಾಗಿ ಎಳೆಯ ಪಾಕವೆಂದು, ಗೆಜ್ಜೆಯ ಪಾಕವೆಂದು, ಕಾಸಿನ ಪಾಕವೆಂದು ವಿಧ ವಿಧದ ಪಾಕವನ್ನು ತಯಾರಿಸುವರು ವಿವಿಧ ತಿನಿಸುಗಳಿಗಾಗಿ. ಆದ್ದರಿಂದ ಹಾಗೆಯೇ ಇದ್ದಿದ್ದರೆ ಚಂದಿತ್ತು ಅಮ್ಮ ಜಗದಂಬೆ ಗಾಯತ್ರಿ ದೇವಿಯ ಹಸ್ತದಲ್ಲಿ ಇಕ್ಷುದಂಡವಾಗಿ. ಅಂದ್ರೆ ಇಕ್ಷುದಂಡ ಅಂದ್ರೆ ಸಂಸ್ಕೃತದಲ್ಲಿ ಕಬ್ಬಿನ ಜಲ್ಲೆ ಅಂತ ಹೇಳಿ. ನಾನ್ ಯಾಕೆ ಬೆಲ್ಲ ಅದನ್ನೋ ತಾಯಿ ಕೈಯಲ್ಲಿ ಕಬ್ಬಿನ ಜಲ್ಲೆಯಾಗಿ ಹಾಗೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಬೆಲ್ಲ ಅನ್ಕೊಳತ್ತೆ ಅಂತ. ಎಸ್, ಖಂಡಿತ ತುಂಬಾ ಅದ್ಭುತವಾದ ಒಂದು ಒಳ್ಳೆ ಕವನವನ್ನು ತಾವು ತಿಳಿಸ್ಕೊಟ್ರಿ ಮೇಡಮ್. ಹಾಗೆ ತಾವು ವೃತ್ತಿ ಜೀವನದಲ್ಲೂ ಸಹ ತಮ್ಮ ಕನಸನ್ನು ಈಡೇರಿಸ್ಕೊಂಡ್ರೆ, ಪ್ರವೃತ್ತಿಯಲ್ಲೂ ಸಹ ತಾವು ಲೇಖಕರಾಗಿ ಅಂದರೆ ಸಾಕಷ್ಟು ಪದ್ಯಗಳನ್ನು ಬರೀತಾ, ಕವನಗಳನ್ನು ಬರೀತಾ, ಕಥೆಗಳನ್ನು ಬರೀತಾ ಸಾಕಷ್ಟೊಂದು ಚಟುವಟಿಕೆಗಳಲ್ಲಿ ತಾವು ತೊಡಕೊಂಡಿದ್ದೀರಾ ಮತ್ತು ಸಾಕಷ್ಟು ಹವ್ಯಾಸಗಳನ್ನ ತಾವು ಬೆಳೆಸ್ಕೊಂಡಿದ್ದೀರಾ ಮೇಡಮ್. ಹಾಗೆ ಸಾಕಷ್ಟು ಜನ ನಿವೃತ್ತಿ ಹೊಂದಿದ ನಂತರ ಹೇಗೆ ಸಮಯ ಕಳೆದು ಅಂತೇಳಿ ಚಿಂತೆ ಮಾಡ್ತಿರ್ತಾರೆ ಮತ್ತು ಕಂಗಾಲಾಗಿರ್ತಾರೆ. ಇಂಥ ಹಿರಿಯರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಪ್ರತಿಯೊಬ್ಬರಲ್ಲೂ ಯಾವ್ದಾದ್ರೂ ಒಂದು ಪ್ರವೃತ್ತಿ ಹುದುಗಿರುತ್ತೆ, ಅದು ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರು ತಿಳ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಉದಾಹರಣೆಗೆ ನಮ್ಮನೆ ಎದುರುಗಡೆ ಒಬ್ರು ಅಜ್ಜಿ ಇದ್ರು, ಬಹಳ ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ರು. ಅವರ ರಂಗೋಲಿಯನ್ನ ನೋಡಿ HAL ಅವರು ನಮ್ ಫ್ಯಾಕ್ಟ್ರಿಗೆ ಬಂದು ಅಲ್ಲ ಒಬ್ರ ದೊಡ್ಡ ವ್ಯಕ್ತಿಯನ್ನ ಆಹ್ವಾನ ಮಾಡ್ತಾ ಇದೀವಿ, ಒಂದು ರಂಗೋಲಿಯನ್ನ ಹಾಕೊಡ್ತಿದ್ದೀರಾ ಅಂತ ಕರೆದ್ರಂತೆ. ಆಕೆ ಒಪ್ಕೊಂಡು ಹೋದಾಗ ಅವ್ರಿಗೆ ತಾಳ ಮೇಳಗಳಿಂದ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರಂತೆ.
ಆಕೆ ಎಷ್ಟು ಸಂತೋಷ ಪಟ್ಕೊಂಡ್ ಆ ವಿಷಯವನ್ನ ನನಗೆ ಹೇಳಿದ್ರು. ಆ ರೀತಿಯಾಗಿ ಒಂದು ಎಲೆ ಅಡಕೆ ಹಾಕೋದಾಗಿರ್ಬಹುದು, ಒಂದು ರಂಗೋಲಿ ಆಗಿರ್ಬಹುದು, ಒಂದು ಡ್ರಾಯಿಂಗ್ ಆಗಿರ್ಬಹುದು, ನಾವು ಇನ್ನೊಬ್ಬರಿಗೋಸ್ಕರ ಆ ವಿಷಯಗಳನ್ನ ಆಲೋಚನೆ ಮಾಡೋದನ್ನ ಬಿಟ್ಟು ನಮ್ಮ ಮನಸ್ಸಿಗೆ ಯಾವುದು ಸಂತೃಪ್ತಿಯನ್ನ ತರುತ್ತೋ ಅಂತ ವಿಷಯಗಳಲ್ಲಿ ತೊಡಗಿಸ್ಕೊಂಡು ಅದನ್ನ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಹಾಗೆಯೇ ತಾವು ಹಿರಿಯರಾಗಿದ್ದೀರಾ, ಜೊತೆಗೆ ಸಾಕಷ್ಟು ಚಟುವಟಿಕೆಗಳಲ್ಲಿ ಭಾಗಿಗಿರೋ ಜೊತೆಗೇ ಸಾಕಷ್ಟು ಹವ್ಯಾಸಗಳನ್ನು ಬೆಳೆಸ್ಕೊಂಡು ಆರೋಗ್ಯವಾಗಿದ್ದೀರಾ. ಈ ಆರೋಗ್ಯವನ್ನು ಇಷ್ಟು ಚೆನ್ನಾಗಿ ತಾವು ನೋಡ್ಕೊಂಡಿರೋದಕ್ಕೆ ಏನು ಕಾರಣ? ಯಾವ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿದ್ದೀರಾ? ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್ ಅಂತೇಳಿ? ಅಂದ್ರೆ ಬೇವಿನ ಸೊಪ್ಪು ತುಂಬಾ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೆ. ಎಸ್. ಅಷ್ಟು ಹೆಚ್ಚು ತಿಳುವಳಿಕೆ ಇರ್ಲಿಲ್ಲ, ಆದ್ರೂ ಒಳ್ಳೇದು ಅಂತ ಹೇಳೋದ್ ಮಾತ್ರ ಚೆನ್ನಾಗಿ ಗೊತ್ತಿತ್ತು. ಅದರಿಂದ 40 ವರ್ಷಗಳಿಂದನೂ ಬೇವಿನ ಸೊಪ್ಪಿನ ಕಾಲದಲ್ಲಿ ಯುಗಾದಿ ಹಬ್ಬಕ್ಕೆ ಬೇವಿನ ಸೊಪ್ಪು ತರ್ತೀವಲ್ವಾ, ಅದನ್ನೆಲ್ಲ ಒಣಗಿಸಿ ಪುಡಿ ಮಾಡಿ ನೀರ್ ಹಾಕಿ ಉಂಡೆಗಳನ್ನ ಮಾಡಿ ಬಿಸಿಲಲ್ಲಿ ಒಣಗಿಸಿ ಒಂದ್ ಬಾಟ್ಲಲ್ಲಿ ಹಾಕಿಟ್ಕೊಂಡು ತೆಗೆದುಕೊಳ್ತಾ ಇದ್ವಿ, ನಾನು ನಮ್ಮ ಯಜಮಾನ್ರಿಬ್ರುನುವೆ. ಅದು ಬರ್ತಾ ಬರೀ ಬೇವಿನ ಸೊಪ್ಪೆ ಯಾಕೆ ನುಗ್ಗೆ ಸೊಪ್ಪು ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪು ಮಾಡ್ತಾ ಇದ್ದೆ. ಅದೇ ರೀತಿ ಎಲ್ಲಾ ಸೊಪ್ಪುಗಳು ಒಂದಾದ ನಂತರ ಒಂದು ಪಾಲಕ್ ಆಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಕರಿಬೇವು, ಪುದೀನ, ಈ ರೀತಿ ಅನೇಕ ಸೊಪ್ಪುಗಳಿಂದ ಎಲ್ಲಾನು ಒಣಗಿಸಿ ಪುಡಿ ಮಾಡಿ ಜರಡಿ ಮಾಡಿ ಮಾತ್ರೆಗಳನ್ನ ಮಾಡಿ ಅದನ್ನ ಸ್ವೀಕರಿಸ್ತಾ ಬಂದ್ವಿ. ಆ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಿದ್ರಿಂದ ಯಾವುದೇ ಒಂದು BP ಶುಗರ್ ಇಲ್ಲದೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಕೊಳ್ತೀನಿ. ಖಂಡಿತ ಮೇಡಮ್. ಒಂದು ತಮ್ಮ ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಜೀವನದ ಬಗ್ಗೆ ತಮ್ಮ ಒಂದೊಂದು ಅನುಭವವನ್ನು ಹಂಚ್ಕೊಂಡಿದ್ದೀರಾ. ಸಾಕಷ್ಟು ಹಿರಿಯರಿಗೆ ಇವತ್ತಿನ ದಿನ ಸ್ಫೂರ್ತಿಯಾಗಿದ್ದೀರಾ. ಒಂದು ಗುರಿ ಹೊಂದಿದ್ರೆ ಯಾವ ವಯಸ್ಸಲ್ಲಿ ಬೇಕಾದ್ರೂ ನಮ್ಮ ಕನಸುಗಳನ್ನು ಈಡೇರಿಸ್ಕೋಬೋದು. ಆದರೆ ಆ ಗುರಿ, ಆಸಕ್ತಿ, ಚಲನದು ನಮ್ಮಲ್ಲಿ ಇರಬೇಕು ಅಂತೇಳಿ ತಾವು ಇವತ್ತಿನ ದಿನ ತಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳೋದ್ರ ಮೂಲಕ ನಮ್ಮೆಲ್ಲರಿಗೂ ಸಹ ಸ್ಫೂರ್ತಿಯಾಗಿದ್ದೀರಾ. ಕೊನೆಯದಾಗಿ ಹಿರಿಯರ ಆರೋಗ್ಯದ ವಿಚಾರವನ್ನು ಕುರಿತಾಗಿರ್ಬೋದು ಅಥವಾ ಕೆಲವೊಂದು ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಳುವಂಥ ವಿಚಾರನಾಗಿರ್ಬೋದು, ಇವುಗಳ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಕೊನೆಯದಾಗಿ ಏನಾದರೂ ತಮ್ಮ ಕಡೆಯಿಂದ ಹಿರಿಯರಿಗೆ ಸಲಹೆಗಳನ್ನು ಕೊಡೋದಾದ್ರೆ? ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಮನುಷ್ಯ ಹುಟ್ಟಿದ್ಮೇಲೆ ಸಾಯೋದು ನಿಶ್ಚಯ. ಅದಕ್ಕೆ ಹಿಂದಿನ ಒಂದು ದೇಶ ಅಂತಂದ್ರೆ ವೃದ್ಧಾಪ್ಯ ಆದ್ಮೇಲೆ ಸಾವು. ಆದ್ರೆ ವೃದ್ಧಾಪ್ಯ ಬಂದ ತಕ್ಷಣ ನಾನು ಏನಕ್ಕೂ ಕೆಲ್ಸಕ್ ಬಾರ್ದವನಾಗ್ಬಿಟ್ಟಿದೀನಿ ಅಂತ ಹೇಳಿ ಅನ್ಕೊಳ್ಳೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದು ಶಾಪ ಅಂತಾನು ಆ ಮಾತುಗಳು ಕೂಡ ಕೇಳ್ಪಟ್ಟಿದ್ದೀನಿ. ಆದ್ರೆ ನಾವು ಮಾಡ್ಬೇಕು ಅಂತಂದ್ರೆ ವೃದ್ಧಾಪ್ಯದಲ್ಲೂ ಸಾಕಷ್ಟು ಕೆಲಸಗಳನ್ನ ಮಾಡಬಹುದು. ಮೊಮ್ಮಕ್ಳಿದ್ರೆ ಅವ್ರಿಗೆ ತಿಂಡಿ ತಿನ್ಸೋದು, ಊಟ ಬಡಿಸೋದು, ಅಥವಾ ಪ್ರೀತಿಯಿಂದ ಮಾತಾಡ್ಸೋದು, ಅವ್ರ ಜೊತೆ ವಾಕಿಂಗ್ ಹೋಗೋದು, ಅಥವಾ ತುಂಬಾ ಚಿಕ್ಕ ಮಕ್ಳಾಗಿದ್ರೆ ವ್ಯಾನ್ ಹತ್ಸೋದು, ಅಥವಾ ಮನೆಯಲ್ಲಿ ಮಕ್ಕಳ ಬಟ್ಟೆ ಇದ್ರೆ ಅದನ್ನ ಮಡಚಿ ಎತ್ತಿಡೋದು, ಯೂನಿಫಾರ್ಮ್ ಅಂತ ಅದನ್ನೆಲ್ಲ ಅವ್ರ ಮಕ್ಕಳಿಗೆ ಇಂಥ ಸ್ಥಳದಲ್ಲಿಡು, ಶೂ ಇಂಥ ಕಡೆ ಇಡು ಅಂತ ಹೇಳಿ ತಿಳುವಳಿಕೆಯನ್ನ ಹೇಳೋದು. ಹೀಗೆ ಹೇಳ್ತಾ ಅವರಿಗೆ ರಾಮಾಯಣ ಮಹಾಭಾರತದ ಕಥೆಗಳು ಅಥವಾ ವೀರವನಿತೆಯರ ಬಗ್ಗೆ ಅಥವಾ ವೀರ ಗಾಥೆಗಳ ಬಗ್ಗೆ ಅವ್ರಿಗೆ ವಿಷಯಗಳನ್ನ ತಿಳಿಸ್ಬೋದು. ಗಾದೆಗಳು ಗೊತ್ತಿದ್ರೆ ಗಾದೆಗಳನ್ನ ತಿಳಿಸ್ಬೋದು. ಈಗ ಅವೆಲ್ಲ ಮಾಯ ಆಗ್ಬಿಟ್ಟಿದಾವೆ. ಯಾವುದೇ ಒಂದು ವಿಷಯಗಳನ್ನ ತಾತ ಆಗ್ಲಿ ಅಜ್ಜಿ ಆಗ್ಲಿ ಮೊಮ್ಮಕ್ಕಳಿಗೆ ಹೇಳುವಂತಹ ವಿಷಯಗಳು ಕಾಣಿಸ್ತಾ ಇಲ್ಲ. ಅದನ್ನೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ಅವರು ಕಾಲವನ್ನ ಕಳಿಬಹುದು. ಅಥವಾ ಕಂಪ್ಯೂಟರ್ ಏನಾದ್ರು ಗೊತ್ತಿದ್ರೆ ಯಾರಾದ್ರೂ ಮಕ್ಕಳು ಮೊಮ್ಮಕ್ಕಳು ಎಲ್ಲಾದ್ರೂ ಹೋಗ್ತಿದೀನಿ ಅಂತಂದ್ರೆ ಅದಕ್ಕೆ ಟಿಕೆಟ್ ಬುಕ್ ಮಾಡೋದಾಗಿರ್ಬಹುದು, ಅಲ್ಲಿನ ವಿಷಯಗಳ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬಹುದು, ಅದನ್ನ ತಿಳಿಸೋದಾಗಿರ್ಬಹುದು, ಆಫೀಸಿಂದ ಬಂದ್ರೆ ಅವ್ರನ್ನ ವಿಚಾರಿಸ್ಕೊಳ್ಳೋದಾಗಿರ್ಬಹುದು. ಹೀಗೆ ಅನೇಕ ವಿಷಯಗಳನ್ನ ನಾವು ಹಂಚ್ಕೊಳ್ಬಹುದು ಮನೆಯವರ ಜೊತೆ. ಆ ರೀತಿ ಹಂಚ್ಕೊಂಡಾಗ ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ಗೌರವನೂ ಹೆಚ್ಚುತ್ತೆ, ನಮಗೆ ಸಮಯನೂ ಕಳಿಯುತ್ತೆ ಅಂತ ಅನ್ಕೊಳ್ತೀನಿ. ಖಂಡಿತ. ಆ ರೀತಿ ನಾವು ನಮ್ಮ ಜೀವನವನ್ನ ಶಾಪ ಅಂತ ಅನ್ಕೊಳ್ಳೋ ಬದಲು ವರವಾಗಿ ಬದಲಾಯಿಸ್ಕೋಬೇಕು ಅಂತೇಳಿ. ಖಂಡಿತ ಮೇಡಮ್. ಒಂದು ಸಲಹೆಯನ್ನು ಹಿರಿಯರಿಗೆ ಕೊಟ್ಟಿದ್ದೀರಾ. ತಮ್ಮ ವೃತ್ತಿ ಜೀವನ ಮತ್ತು ಪ್ರವೃತ್ತಿ ಜೀವನದ ಬಗ್ಗೆ ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡು ಇವತ್ತಿನ ಹಿರಿಯರು ಎಲ್ಲರಿಗೂ ಸಹ ಸ್ಫೂರ್ತಿಯಾಗಿದ್ದೀರಾ. ಈ ಎಲ್ಲ ಅನುಭವಗಳಿಗಾಗಿ ತಮಗೆ ನಮ್ಮ ಕೇಳಿಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನನ್ನ ಮಾತನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಸ್ನೇಹಿತರೆ, ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯರೊಂದಿಗೆ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನಿಲ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.
ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.